Hi guys, welcome back to Raman Tutorials. ಇವತ್ತಿನ ಕ್ಲಾಸಲ್ಲಿ ಫ್ರೇಜಸ್ ಫಾರ್ ಟೀಚಿಂಗ್ ಸೈನ್ಸ್. ಯಾರು ಟೀಚಿಂಗ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ, ಹಾಗೆ ಎಫೆಕ್ಟಿವ್ ಆಗಿ ಕ್ಲಾಸ್ ರೂಮ್ ಅನ್ನ ಡೆಲಿವರ್ ಮಾಡ್ಬೇಕಂತೀರಾ, ಹಾಗೇನೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಟೀಚ್ ಮಾಡ ಬಯಸ್ತಾ ಇದ್ರೆ, ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ದು ಕೂಡ ಹೇಗೆ ಕ್ಲಾಸ್ ಅನ್ನು ಡೆಲಿವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಇಲ್ಲದೆ ಇದ್ರೆ ಈ ವಿಡಿಯೋ ತಮಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತಿನ ಈ ತರಗತಿಯಲ್ಲಿ ಒಂದು ಕಾನ್ಸೆಪ್ಟ್ ಜೊತೆಗೆ ನಾನು ಏನೆಲ್ಲ ಫ್ರೇಜಸ್ ಅನ್ನ ಬಳಕೆ ಮಾಡ್ಕೋಬೇಕು, ಹೇಗೆ ತರಗತಿಯನ್ನ ಸ್ಟಾರ್ಟ್ ಮಾಡಬೇಕು, ಹಾಗೆ ಹೇಗೆ ಕನ್ಕ್ಲೂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಫ್ರೇಜಸ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ಮುಂದಿನ ತರಗತಿಯಲ್ಲಿ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಬಗ್ಗೆನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಅಗತ್ಯ ಇದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದರ ಬಗ್ಗೆ ಕಂಟೆಂಟ್ ಅನ್ನ ಮಾಡ್ತೀನಿ. ಹಾಗಾದ್ರೆ ಸೈನ್ಸ್ ಟೀಚರ್ಸ್ಗಳಿಗೆ ಕಾಮನ್ ಕ್ಲಾಸ್ ರೂಮ್ ಫ್ರೇಜಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಶುರು ಮಾಡೋಣ. ನೋಡಿ, ಒಂದು ಲೆಸನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದಾಗ ಯೂಶಲಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಹೇಳೇ ಹೇಳ್ತೀರಾ. ಹಾಗೇನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಶುರು ಮಾಡ್ಕೋಬೇಕಾಗುತ್ತೆ. ಲೆಟ್ಸ್ ಬಿಗಿನ್ ಅವರ್ ಸೈನ್ಸ್ ಕ್ಲಾಸ್. ನೀವು ಬಯಾಲಜಿ ಟೀಚ್ ಮಾಡ್ತಾ ಇದ್ರೆ ಲೆಟ್ಸ್ ಬಿಗಿನ್ ಅವರ್ ಬಯಾಲಜಿ ಕ್ಲಾಸ್ ಅಂತ ಹೇಳ್ಬೋದು, ಅಥವಾ ಫಿಸಿಕ್ಸ್ ಇದ್ರೆ ಫಿಸಿಕ್ಸ್ ಹೇಳ್ಬೋದು, ಯಾವ ಟಾಪಿಕ್ ಇದ್ರೆ ಹೇಳ್ಬೋದು. ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಹೀಗೆ ನೀವು ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಅಂದ್ರೆ ಟುಡೇಸ್ ಟಾಪಿಕ್ ಈಸ್ ಮೆಟಲ್ಸ್. ಹೀಗೆ ನೀವು ಟಾಪಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಟುಡೇಸ್ ಟಾಪಿಕ್ ಈಸ್ ಮೆಟಲ್ಸ್. ಹಾಗೇನೆ ಈಗ ಮಕ್ಕಳು ಏನಾದರೂ ಪ್ರಶ್ನೆಗಳಿದ್ರೆ ಅವ್ರನ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ, ರೈಸ್ ಯುವರ್ ಹ್ಯಾಂಡ್ ಇಫ್ ಯು ಕ್ಯಾನ್ ನೇಮ್ ಒನ್ ಮೆಟಲ್ ಆಬ್ಜೆಕ್ಟ್ ಇನ್ ದಿಸ್ ಕ್ಲಾಸ್ ರೂಮ್. ಈ ಕ್ಲಾಸ್ ರೂಮ್ ಅಲ್ಲಿ ಇರುವಂತಹ ಒಂದು ಮೆಟಲ್ ಆಬ್ಜೆಕ್ಟ್ ಅನ್ನ ಗೊತ್ತಿದ್ರೆ ನೀವೇನ್ ಮಾಡಿ, ನಿಮ್ಮ ಕೈಗಳನ್ನ ಎತ್ತಿ ಅಂತ ಹೇಳ್ಬೋದು. ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೋದು ಇಂಟ್ರೊಡಕ್ಷನ್ ಮಾಡೋದಕ್ಕೆ. ಹಾಗೆ ಯಾವ್ದಾರ ಒಂದು ಮೆಟಲ್ ಬಗ್ಗೆ ಹೇಳಿದ್ರು, ಸಿಲ್ವರ್ ಅಥವಾ ಐರನ್, ಹೀಗೆ ಒಂದು ಐಟಮ್ನ ಹೇಳಿದಾಗ ಲೆಟ್ಸ್ ಲರ್ನ್ ಅಬೌಟ್ ದ ಮೆಟಲ್ಸ್ ಇನ್ ಡೀಟೇಲ್ ಟುಡೇ ಅಂತ ನೀವು ಕ್ಲಾಸ್ನ ಶುರು ಮಾಡ್ಕೋಬಹುದು, ರೈಟ್? ಹಾಗೇನೆ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಹೇಗೆ ಅನ್ನೋದು ನೋಡೋದಾದ್ರೆ, ನೋಡಿ, ನಿಮಗೆ ಆ ಮಗುಗೆ ಒಂದು ಬುಕ್ ಓಪನ್ ಮಾಡಬೇಕಾಗಿದೆ. ಕಾನ್ಸೆಪ್ಟ್ ಅಥವಾ ಕ್ವಶನ್ಸ್ ಎಲ್ಲಿ ಯೂಶಲಿ ಸೈನ್ಸ್ ಅಲ್ಲಿ ನಾವು ಬುಕ್ಸ್ ಓಪನ್ ಮಾಡಿಸಲ್ಲ. ಅಂದ್ರೆ ಯೂಶಲಿ ಕ್ವಶನ್ ಆನ್ಸರ್ ಮಾರ್ಕ್ ಮಾಡಿಸುವಾಗ, ಮಕ್ಕಳಿಗೆ ಹೋಮ್ವರ್ಕ್ ಕೊಡುವಾಗ ಬೇಕಾಗುತ್ತೆ. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಓಪನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಟು ದ ಪೇಜ್ ನಂಬರ್ ಅಂತ ನೀವು ಪೇಜ್ ನಂಬರ್ ಕೂಡ ಹೇಳ್ಬೋದು. ಅಥವಾ ಲುಕ್ ಅಟ್ ದ ಡಯಾಗ್ರಾಮ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಒಂದು ಡಯಾಗ್ರಾಮ್ ತೋರಿಸ್ತಾ ಇದ್ರೆ ಆಗ ಕೂಡ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ಬೋದು. ಯು ಕ್ಯಾನ್ ಡೂ ದ್ಯಾಟ್. ಹಾಗೆ ನೀವು ಮಕ್ಕಳಿಗೆ ಪೇರ್ ವರ್ಕ್ ಕೊಡಬೇಕಾದ್ರೆ ವರ್ಕ್ ಇನ್ ಪೇರ್ಸ್ ಟು ಲಿಸ್ಟ್ 3 ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಹಾಗೆ ವಾಚ್ ಕೇರ್ಫುಲಿ ಆಸ್ ಐ ಡೆಮಾನ್ಸ್ಟ್ರೇಟ್ ಹೌ ಮೆಟಲ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ನೀವು ಒಂದೇನಾದ್ರೂ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ತೋರಿಸ್ತಾ ಇದ್ರೆ ವಿತ್ ಮೆಟಲ್ಸ್, ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಬಳಕೆ ಮಾಡಬಹುದು. ಹಾಗೇನೆ ಈಗ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲದೆ ಇದ್ರೆ ಒನ್ ವೇ ಯು ಕ್ಯಾನಾಟ್ ಡೆಲಿವರ್ ದ ಕ್ಲಾಸಸ್ ಎಫೆಕ್ಟಿವ್ಲಿ. ನೋಡಿ, ಮಕ್ಕಳನ್ನ ಪಾರ್ಟಿಸಿಪೇಷನ್ ಅವ್ರ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂದ್ರೆ ಈ ಕ್ವಶನ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹೂ ಕ್ಯಾನ್ ಎಕ್ಸ್ಪ್ಲೇನ್ ವೈ ಐರನ್ ಗೇಟ್ಸ್ ರಸ್ಟ್? ಹೌದ್ರಾ? ಅವ್ರು ಏನಾದರೂ ತಮ್ಮ ಅಬ್ಸರ್ವೇಷನ್ ಹೇಳಿದ್ರೆ ಎಕ್ಸಲೆಂಟ್ ಅಬ್ಸರ್ವೇಷನ್, ಕ್ಯಾನ್ ಯು ಗಿವ್ ಎನದರ್ ಎಕ್ಸಾಂಪಲ್? ಹೀಗೆ ನೀವು ಆ ಮಗುಗೆ ಎನ್ಕರೇಜ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಒಂದ್ ಪಕ್ಷ ಅದೇನು ಮಿಸ್ಟೇಕ್ ಮಾಡಿದ್ರೆ, ಡೋಂಟ್ ವರಿ ಇಫ್ ಯು ಮೇಕ್ ಮಿಸ್ಟೇಕ್, ಸೈನ್ಸ್ ಇಸ್ ಅಬೌಟ್ ಲರ್ನಿಂಗ್ ಅಂತ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೂಡ ಕೊಡಬಹುದು. ಒಂದ್ ಪಕ್ಷ ಮಗು ತನ್ನ ರಾಂಗ್ ಅಬ್ಸರ್ವೇಷನ್ ಮಾಡಿದೆ ಅಥವಾ ಏನಾದ್ರು ಹೇಳ್ತು ಅಂತಂದ್ರೆ ನೀವು ಅದನ್ನ ಫಾಲೋ ಅಪ್ ಆಗಿ ಹೇಳ್ಬೋದು ಕೂಡ. ಹಾಗೇನೆ ನೋಡಿ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ನಿಮಗೆ ಹೇಳಬೇಕು ಅಂತ ಅನ್ನೋದಾದ್ರೆ, ಈಗ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಲಿಸ್ಟ್ ಔಟ್ ಮಾಡಬೇಕು ಮಕ್ಕಳ ಕೈಲಿ ಅಂತ ಅಂದ್ರೆ, ನೋಡಿ, ಮೆಟಲ್ಸ್ ಆರ್ ಶೈನಿ, ರಬ್ ದಿಸ್ ಅಲ್ಯೂಮಿನಿಯಂ ಫಾಯಿಲ್, ಸಿ ಹೌ ಇಟ್ ರಿಫ್ಲೆಕ್ಟ್ಸ್ ಲೈಟ್. ಹೀಗೆ ನೀವು ಮಕ್ಕಳಿಗೆ ಫಿಸಿಕಲ್ ಪ್ರಾಪರ್ಟೀಸ್ ಹೇಳ್ಬೋದು. ಮೆಟಲ್ಸ್ ಆರ್ ಮಲೆಬಲ್, ಗೋಲ್ಡ್ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ಥಿನ್ ಶೀಟ್ಸ್ ವಿತೌಟ್ ಬ್ರೇಕಿಂಗ್, ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ವೈ ಡು ವಿ ಯೂಸ್ ಮೆಟಲ್ಸ್ ಯುಟೆನ್ಸಿಲ್ಸ್ ಫಾರ್ ಕುಕಿಂಗ್? ಹೀಗೆ ಮಕ್ಕಳಿಗೆ ನೀವು ಅವರ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಒನ್ ಬೈ ಒನ್ ಲಿಸ್ಟ್ ಔಟ್ ಮಾಡ್ತಾ ಹೋಗ್ಬೋದು.
ಇನ್ ದ ಬಿಗಿನಿಂಗ್ ನಾನು ನಿಮಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಇನ್ ದ ಬಿಗಿನಿಂಗ್ ಇಫ್ ಯು ಯೂಸ್ ಲ್ಯಾಂಗ್ವೇಜ್ ಅಥವಾ ಕನ್ನಡ ವೊಕ್ಯಾಬ್ಯುಲರಿನ ಬಳಸ್ತಾ ಇದ್ದೀರಿ ಅಂತಂದ್ರೆ ಮಕ್ಕಳಿಗೆ ನೀವು ಹೇಳ್ಬೋದು ಫಾರ್ ಯುವರ್ ಕನ್ವೀನಿಯನ್ಸ್, ನಿಮಗೆ ಕನ್ವೀನಿಯನ್ಸಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಟು ಕನ್ವೆ ದ ಐಡಿಯಾ ಅಂತ. ಬಟ್ ವಿ ನೋ ಇನ್ ದ ಬಿಗಿನಿಂಗ್ ವೈ ಡು ವಿ ಯೂಸ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ಟು ಕವರ್ ಅವರ್ ಲೂಪ್ಸ್ ಲೂಪ್ಸ್ ಅಂತ ಹೇಳ್ಬೋದು. ನಮ್ಮಲ್ಲಿ ಇಫ್ ವಿ ಮಿಸ್ ಸಮಥಿಂಗ್ ನಾವು ಅದನ್ನು ಕವರ್ ಅಪ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ದಟ್. ಬಟ್ ಆಸ್ ಯು ಗೋ ಆನ್ ಟೀಚಿಂಗ್ ಮಾಡ್ತಾ ಹೋದಾಗ ಎಲ್ಲನೂ ಸರಿ ಆಗುತ್ತೆ, ಇಟ್ ವಿಲ್ ಬಿಕಮ್ ಗುಡ್. ಬಟ್ ಯು ಹ್ಯಾವ್ ಟು ಡೂ ಆನ್ ಇಟ್. ಇದನ್ನ ಮಾಡಬೇಕು ಅಂದರೆ ಬೇಸಿಕ್ ಈ ಐಡಿಯಾಗಳು ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ನೋಡ್ತಾ ಹೋಗಿ, ಆಗ ಮಾತ್ರ ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಹೇಳಬೇಕಾದ್ರೆ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಐರನ್ ಪ್ಲಸ್ ಆಕ್ಸಿಜನ್ becomes iron oxide, that is we known as rust. Sodium reacts violently with white water. Scientists handle it carefully in labs. Noble metals like gold and silver don't react easily. That's why we use them for jewelry. ಹೀಗೆ ನಿಮ್ಮ ಐಡಿಯಾಸ್ ಅನ್ನು ನೀವು ಕನ್ವೆ ಮಾಡಬೇಕಾಗುತ್ತೆ. ಜೊತೆಗೆ ಟೈಪ್ಸ್ ಆಫ್ ಮೆಟಲ್ಸ್ ಹೇಳಬೇಕಾದ್ರೆ ಫೆರಸ್ ಮೆಟಲ್ಸ್ ಕಂಟೈನ್ ಐರನ್, ಫಾರ್ ಎಕ್ಸಾಂಪಲ್ ಸ್ಟೀಲ್. ನಾನ್ ಫೆರಸ್ metals like copper do not. An alloy, what is alloy ಅಂತಂದ್ರೆ mix of metals like brass which is made up of copper and zinc. ಹೀಗೆ ಕೂಡ ಹೇಳಬೇಕಾಗುತ್ತೆ. ಹೀಗೆ ನೀವು ಮೆಟಲ್ಸ್ ಅದರ ಟೈಪ್ಸ್ ಅನ್ನು ಹೇಳುವಾಗ ಯೂಸ್ಫುಲ್ ಆಗುತ್ತೆ. ಹಾಗೆ ಯೂಸಸ್ ಆಫ್ ಮೆಟಲ್ಸ್ ಅಂತ ಹೇಳಿದಾಗ ಮೆಟಲ್ಸ್ ಆರ್ ಲೈಟ್ ವೇಟ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಈಸ್ ಲೈಟ್ ವೇಟ್. ದಟ್ಸ್ ವೈ ವಿ ಯೂಸ್ ಅಲ್ಯೂಮಿನಿಯಂ ಇನ್ ಏರೋಪ್ಲೇನ್ಸ್ ಅಂಡ್ soda cans. Copper wires are used in electrical circuits because they conduct electricity well. Wire bandages made up of steel. It's strong and doesn't bend easily. ಹೀಗೆ ನೀವು ಫ್ರಮ್ ರಿಯಲ್ ಲೈಫಿಂದ ಕನೆಕ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಸಿಂಪ್ಲಿಫೈ, ನಿಮ್ಮಲ್ಲಿ ಕಾಂಪ್ಲೆಕ್ಸ್ ಟರ್ಮ್ಸ್ ಇದೆ ಅಂದ್ಕೊಳ್ಳಿ. ಉದಾಹರಣೆಗೆ ಮಲ್ಯಬಿಲಿಟಿ, ಡಕ್ಟಿಲಿಟಿ, ಆಕ್ಸಿಡೇಷನ್, ಅಲಾಯ್, ಇವುಗಳನ್ನು ನೀವು ಕಾಂಪ್ಲೆಕ್ಸ್ ಟರ್ಮ್ಸ್ ಇದ್ದರೆ ಫಸ್ಟ್ ಸಿಂಪ್ಲಿಫೈ ದೆಮ್, ಅವುಗಳನ್ನು ಸಿಂಪ್ಲಿಫೈ ಮಾಡಿ. ಟು ಸಿಂಪ್ಲಿಫೈ ದೀಸ್ ಟರ್ಮ್ಸ್ ನೀವು ಬೈಲಿಂಗ್ವಲ್ ಸಪೋರ್ಟ್ ಕೂಡ ತಗೋಬೋದು. ಯು ಕ್ಯಾನ್ ಯೂಸ್ ಅನಾಲಿಸಿಸ್, ಅದನ್ನು ಕೂಡ ಮಾಡ್ಬೋದು. ಹಾಗೆಯೇ ಅನಾಲಿಸಿಸ್ ಅಂದಾಗ ಅಲಾಯ್ ಈಸ್ ಲೈಕ್ ಇಡ್ಲಿ ಬ್ಯಾಟರ್, ಮಿಕ್ಸಿಂಗ್ ರೈಸ್ ಆ್ಯಂಡ್ ಉರ್ದ್ ದಾಲ್ ಮೇಕ್ಸ್ ಇಟ್ ಬೆಟರ್. ಹಾಗೆ ಕಂಡಕ್ಟಿವಿಟಿ ಈಸ್ ಲೈಕ್ ಎ ಬಿಸಿ ರಾಡ್, ಎಲೆಕ್ಟ್ರಿಸಿಟಿ ಫ್ಲೋಸ್ ಈಸಿಲಿ ಥ್ರೂ ಮೆಟಲ್ಸ್. ಹೀಗೆ ನೀವು ಅನಾಲಜಿ ತರ್ಬೋದು. ಹಾಗೆಯೇ ಕ್ಲಾಸ್ ರೂಮಲ್ಲಿ ಸಮ್ಟೈಮ್ಸ್ ಕ್ಲಾಸ್ ರೂಮ್ ಥ್ರೋಸ್ ಯು ಇಂಟು ಡೀಪ್ ಟನಲ್ ಅಂದ್ಕೊಳ್ಳಿ. ಏನಾಗುತ್ತೆ ಅಂದರೆ ದೇರ್ ಆರ್ ಡಿಸಪ್ಷನ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದ ಟೈಮ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಪ್ಲೇ ವಿತ್ ಯುವರ್ ಪೇಷನ್ಸ್. ಆ ಟೈಮಲ್ಲಿ ಯು ಹ್ಯಾವ್ ಟು ಬಿ ನಾಟ್ ರೂಡ್. ಹಾಗೆ ಅಟ್ ದ ಸೇಮ್ ಟೈಮ್ ವೆನ್ ಯು ಕಾಂಟ್ ಹ್ಯಾಂಡಲ್ ದ ಕ್ಲಾಸ್, ಡೋಂಟ್ ಟ್ರೈ ಟು ಪನಿಷ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸನ್ನು ಭಾಳಷ್ಟು ಜನ ಪನಿಷ್ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ದಟ್ ಈಸ್ ನಾಟ್ ದ ವೇ ಟು ಗೋ. ಅವ್ರನ್ನ ಯಾವಾಗಲೂ ಟೇಕ್ ಯುವರ್ ಸ್ಟೂಡೆಂಟ್ಸ್ ವಿತ್ ಯು, ನಿಮ್ಮ ಜೊತೆಗೆ ಅವ್ರನ್ನ ತಗೊಳ್ಳಿ. ಯುಟಿಲೈಸ್ ದೆಮ್ ಇನ್ ಯುವರ್ ಕ್ಲಾಸ್ ರೂಮ್ಸ್. ಯಾಕೆ ಬ್ರಿಲಿಯಂಟ್ ಹುಡುಗರು ಇರ್ತಾರಲ್ಲ, ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಡ್ರಾ ಸಮಥಿಂಗ್ ಔಟ್ ಆಫ್ ದೆಮ್. ಅವ್ರನ್ನ ಎಷ್ಟು ಎನ್ಕರೇಜ್ ಮಾಡ್ತಿರೋ ದಟ್ ಮಚ್ ಯುವರ್ ಕ್ಲಾಸ್ ಬಿಕಮ್ಸ್ ಏನಂತ ಹೇಳ್ಬೋದು, ಈಸಿ ಆಗುತ್ತೆ. ಪನಿಷ್ಮೆಂಟ್ ಅಂತ ಹೋದಾಗ ಪೇರೆಂಟ್ಸು, ಮ್ಯಾನೇಜ್ಮೆಂಟು, ಹೆಡ್ ಮಾಸ್ಟ್ರು ಎಲ್ಲರನ್ನೂ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಯುವರ್ ಬಿಗಿನಿಂಗ್ ಬಿಕಮ್ಸ್ ಮಚ್ ಮೋರ್ ಟಫರ್ ಫಾರ್ ಯು. ಹಾಗಾಗಿ ಕನ್ಫ್ಯೂಷನ್ ಇದ್ದಾಗ ಲೆಟ್ ಮೀ ರೀಫ್ರೇಸ್, ಅದನ್ನು ರೀಫ್ರೇಸ್ ಮಾಡ್ತೀನಿ ಅಂತ ರೀಫ್ರೇಸ್ ಮಾಡೋದಕ್ಕೆ ಹೇಳ್ಬೋದು. ಅಂದರೆ ನೀವು ಹೇಳಿದ್ದನ್ನು ಇನ್ ಅದರ್ ವರ್ಡ್ಸನ್ನು ಹೇಳ್ಬೋದು. ಐ ವಿಲ್ ಡ್ರಾ ಆ ಡಯಾಗ್ರಾಮ್ ಟು ಎಕ್ಸ್ಪ್ಲೇನ್ ಡಕ್ಟಿಲಿಟಿ ಅಂತ ನೀವು ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಥ್ರೂ ಡಯಾಗ್ರಾಮ್ ಹೇಳ್ಬೋದು. ಕ್ಯಾನ್ ಎನಿವನ್ ಟ್ರಾನ್ಸ್ಲೇಟ್ ಮಲ್ಯಬಿಲಿಟಿ ಇಂಟು ಕನ್ನಡ ಅಂತ ಮಕ್ಕಳಿಗೆ ಕೇಳ್ಬೋದು. ಓಕೆ. ಹಾಗೆಯೇ ಡಿಸಿಪ್ಲಿನ್ ಅಂತ ಬಂದಾಗ ಪ್ಲೀಸ್ ಲಿಸನ್ ಕ್ವೈಟ್ಲಿ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಲೆಟ್ಸ್ ಫೋಕಸ್ ಆನ್ ದ ಆಕ್ಟಿವಿಟಿ, ಎವ್ರಿ ಒನ್ ವಿಲ್ ಗೆಟ್ ಅ ಟರ್ನ್ ಟು ಸ್ಪೀಕ್ ಅಂತ ನೀವು ಒಂದು ಡಿಸಿಪ್ಲಿನನ್ನು ನೀವು ಕ್ಲಾಸ್ ರೂಮಲ್ಲಿ ಮೇಂಟೈನ್ ಮಾಡ್ಬೋದು. ಜೊತೆಗೆ ಟ್ರಾನ್ಸಿಷನ್ ಆ್ಯಂಡ್ ಕನ್ಕ್ಲೂಷನ್ಸನ್ನು ಹೇಗೆ ಮಾಡ್ಬೋದು ಅಂತ ಅಂದಾಗ ಟ್ರಾನ್ಸಿಷನ್ ಬಿಟ್ವೀನ್ ಟಾಪಿಕ್ಸ್, ಒಂದು ಟಾಪಿಕಿಂದ ಮತ್ತೊಂದು ಟಾಪಿಕ್ಗೆ ಮೂವ್ ಆಗಬೇಕಾದ್ರೆ ನೋಡಿ, ನಾವು ದಟ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಪ್ರಾಪರ್ಟೀಸ್, ಲೆಟ್ಸ್ ಡಿಸ್ಕಸ್ ಯೂಸಸ್ ಆಫ್ ಮೆಟಲ್ಸ್. ಹೀಗೆ
ಟ್ರಾನ್ಸಿಷನಲ್ ಸೆಂಟೆನ್ಸ್ ಅನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ವಿ ವಿಲ್ ಕಂಪೇರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತಾನು. ಕ್ಯಾನ್ ಯು ಗೆಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತಾನು ಕೂಡ ನೀವು ಕ್ವಶನ್ಸ್ ಕೇಳ್ತಾನು ಕೂಡ ನೀವು ಏನ್ ಮಾಡ್ಬೋದು, ಯು ಕ್ಯಾನ್ ಟ್ರಾನ್ಸಿಷನ್ ಯು ಕ್ಯಾನ್ ಮೇಕ್ ದಟ್ ಟ್ರಾನ್ಸಿಷನ್. ಒಂದು ಟಾಪಿಕ್ ಇಂದ ಒಂದು ಟಾಪಿಕ್ಗೆ ಮೂವ್ ಆಗ್ಬೋದು ಕೂಡ. ಜೊತೆಗೆ ನೀವು ಇಲ್ಲ ಹೇಳಿ ಮುಗಿಸಿದ್ರೆ ಲೆಟ್ಸ್ ರೀಕ್ಯಾಪ್ ಅನ್ನೋ ಸೆಂಟೆನ್ಸ್ ಅನ್ನು ಮಾಡ್ತಾ, ಮೆಟಲ್ಸ್ ಆರ್ ಶೈನಿ, ಮೆಲೆಬಲ್ ಅಂಡ್ ಕಂಡಕ್ಟ್ ಹೀಟ್, ದೇ ಫಾರ್ಮ್ ಅಲಾಯ್ಸ್ ಟು ಬಿಕಮ್ ಸ್ಟ್ರಾಂಗರ್. ಹೋಮ್ವರ್ಕ್ ಕೊಡುವಾಗ ಫಾರ್ ಹೋಮ್ವರ್ಕ್ ಲಿಸ್ಟ್ 5 ಮೆಟಲ್ಸ್ ಆಬ್ಜೆಕ್ಟ್ಸ್ ಅಟ್ ಹೋಮ್ ಅಂಡ್ ದೇರ್ ಯೂಸಸ್. ಅಥವಾ ನಾಳೆ ಕ್ಲಾಸಿಗೆ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಟುಮಾರೋ ವಿಲ್ ಎಕ್ಸ್ಪ್ಲೋರ್ ವೈ ಸಮ್ ಮೆಟಲ್ಸ್ ರಸ್ಟ್ ಅಂಡ್ ಹೌ ಟು ಪ್ರಿವೆಂಟ್ ದೆಮ್. ಹೀಗೆ ಮಕ್ಕಳಿಗೆ ನೀವು ರೀಕ್ಯಾಪ್ ಟೈಮಲ್ಲಿ ಮುಂದಿನ ತರಗತಿಗೆ ಒಂದು ಬ್ಯಾಕ್ ಡ್ರಾಪ್ ಆಗಿ ಕೂಡ ಅದನ್ನು ಬಳಸ್ಬೋದು. ಹಾಗೆ ಸಮ್ ಅಪ್ ಕೂಡ ಮಾಡ್ಬೋದು ತಾವು. ಜೊತೆಗೆ ಆಕ್ಟಿವಿಟೀಸ್ ಅನ್ನು ಹೇಳ್ತಾ ಇದ್ರೆ ಕ್ಲಾಸಿಫೈ ದ ಆಬ್ಜೆಕ್ಟ್ಸ್ ಕೊಟ್ಟು ಕ್ಲಾಸಿಫೈ ಮಾಡೋದಕ್ಕೆ ಹೇಳ್ಬೋದು. ನೀವು ಕೀ, ಕಾಯಿನ್ಸ್ ಇವುಗಳನ್ನ ತಗೊಂಡು ಬ್ರಿಂಗ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್, ಪ್ಲಾಸ್ಟಿಕ್ ಮತ್ತು ವುಡ್ ಈ ರೀತಿ ಕ್ಲಾಸಿಫೈ ಮಾಡೋದಕ್ಕೆ ಹೇಳ್ಬೋದು. ರಸ್ಟ್ ಅಬ್ಸರ್ವೇಷನ್ಗೂ ಕೂಡ ನೀವು ಮಕ್ಕಳನ್ನ ಎಂಕರೇಜ್ ಮಾಡ್ಬೋದು. ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ಗೆ ಬೇಕಾದಾಗ ಸಮ್ ಕ್ವಶನ್ಸ್ ಯಾವಾಗಲೂ ನಿಮ್ಮ ಬತ್ತಳಿಕೆಯಲ್ಲಿ ಇರಬೇಕು, ನಿಮ್ಮ ಬ್ಯಾಂಕಲ್ಲಿ ಇರಬೇಕು. ವೈ ಡೋಂಟ್ ವಿ ಯೂಸ್ ಗೋಲ್ಡ್ ವೈರ್ಸ್ ಫಾರ್ ಎಲೆಕ್ಟ್ರಿಸಿಟಿ? ವಾಟ್ ಇಫ್ ಮೆಟಲ್ಸ್ ಕುಡ್ ನಾಟ್ ಕಂಡಕ್ಟ್ ಹೀಟ್? ಹೌ ವುಡ್ ಯು ಕುಕ್? ಹಾಗೆ ಹೌ ಕ್ಯಾನ್ ವಿ ರೆಡ್ಯೂಸ್ ರೆಸ್ಟ್ ಇನ್ ಅವರ್ ಸ್ಕೂಲ್ಸ್ ಐರನ್ ಗೇಟ್ಸ್? ಹೀಗೂ ಕೂಡ ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗಿಗೆ ನೀವು ಪುಷ್ ಮಾಡ್ಬೋದು. ನೋಡಿ, ಇವತ್ತಿನ ಕ್ಲಾಸಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ ಹೇಳಿದೆ. ಕೆಲವು ಇನ್ನೂ ಫ್ರೇಜಸ್ ಅಗತ್ಯ ಇದ್ದರೆ ನೀವು ಕೂಡ ಅದನ್ನು ಲಿಸ್ಟ್ ಔಟ್ ಮಾಡಿ. ನೀವೇನೆಲ್ಲ ಫ್ರೇಜಸ್ನ ಬಳಕೆ ಮಾಡ್ತೀರಿ ಕ್ಲಾಸ್ ರೂಮಲ್ಲಿ ಅದನ್ನು ಕೂಡ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಪಾರ್ಟ್ 2 ಬೇಕಾಗಿದ್ರು ಕೂಡ ನೀವು ಹೇಳಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.